ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹಾಗೂ ಹದಿಹರೆಯದ ವಯಸ್ಸಿನಲ್ಲಿ ಕಾಣುವಂತಹ ಖಿನ್ನತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಎಳ್ಳೂರು, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಈಗ ಡಿಪ್ರೆಷನ್, ಈ ಖಿನ್ನತೆ ಅನ್ನುವಂತಹ ಒಂದು ಪದ ಸಾಮಾನ್ಯವಾಗಿಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಸಹ ಈ ಒಂದು ನಾವು ಖಿನ್ನತೆಯನ್ನ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಮಕ್ಕಳಲ್ಲಿ ಖಿನ್ನತೆ ಅಂದ್ರೆ ಏನು ಅಂತ ಹೇಳ್ತೀರಾ? ಈಗ ಮಕ್ಕಳಲ್ಲಿ ಖಿನ್ನತೆ ಅಂತ ಹೇಳಿದ್ರು ಕೂಡ ಇದು ಒಂದು ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೀವಿ. ಇದು ಅವರಲ್ಲಿ ಹೆಚ್ಚಾಗಿ ದುಃಖವನ್ನು ಉಂಟು ಮಾಡ್ಬೋದು, ಅಥವಾ ನಾರ್ಮಲಿಗಿಂತ ಹೆಚ್ಚು ಒಂಥರ ಕಿರಿಕಿರಿ ಉಂಟು ಮಾಡ್ಬೋದು, ಇಲ್ಲಾಂದ್ರೆ ಕೆಲವೊಮ್ಮೆ ಹತಾಶ ಭಾವನೆಗೆ ಒಂದು ತುತ್ತಾಗ್ಲಿಕ್ಕೆ ಕಾರಣ ಆಗಬಹುದು ಅಂತ ಹೇಳ್ತೀವಿ. ಈಗ ಸಹಜವಾಗಿ ಜನರಲಿ ಆಗೋ ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಆಗಾಗ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲಾನು ನಾವು ಖಿನ್ನತೆ ಅಂತ ಹೇಳ್ಬೋದಾ ಅಂತ ಹೇಳ್ಕೊಂಡು, ಆಕ್ಚುಲಿ ಹಾಗೆ ಇರೋದಿಲ್ಲ. ಈಗ ನಾವೇನ್ ಗಮನಿಸ್ತೀವಿ, ಈ ಖಿನ್ನತೆ ಅಂತ ಹೇಳಿದ್ರೆ ಮಗುವಲ್ಲಿ ಇರುವಂತ ದುಃಖ ಇರ್ಬೋದು ಅಥವಾ ವಿಪರೀತ ಕಿರಿಕಿರಿ ಅನ್ನೋದೇನಿರ್ಬೋದು, ಅದು ಕಂಟಿನ್ಯೂಸ್ ಆಗಿ ಒಂದು 2 ವಾರದ ತನಕ ಇರುತ್ತೆ. 2 ವಾರದ ತನಕ ಮಗುವಿನ ಮನಸ್ಥಿತಿ ಅನ್ನೋದು ಕಾನ್ಸ್ಟೆಂಟ್ ಇದೇ ತರ ಇರುತ್ತೆ. ಅದ್ರಲ್ಲಿ ಏನು ವ್ಯತ್ಯಾಸಗಳು ಗಮನಿಸೋದಿಲ್ಲ. ಅಂದ್ರೆ ಮಗುಗೆ ನೀವು ಖುಷಿಯಾಗುವಂತ ಸಂದರ್ಭ ಸೃಷ್ಟಿ ಮಾಡಿದ್ರು ಕೂಡ ಮಗುಗೆ ಖುಷಿ ಅನ್ನೋದು ಅನುಭವಿಸಕ್ಕೆ ಕಷ್ಟ ಅನ್ನಿಸಬಹುದು. ಸೊ ಕೆಲವೊಮ್ಮೆ ಈ ಸಿಟ್ಟು, ಕಿರಿಕಿರಿ, ಬೇಜಾರಿನ ಜೊತೆಗೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಮಗುಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಅಥವಾ ಮಗುಗೆ ಹಸಿವಾಗ್ತಾ ಇಲ್ಲ, ಅಥವಾ ಮಗು ಇದಕ್ಕಿಂತ ಮುಂಚೆ ಯಾವ ತರ ಯಾವ ಆಕ್ಟಿವಿಟಿನ ಖುಷಿಯಾಗಿ ಅಂದ್ರೆ ಎಂಜಾಯ್ ಮಾಡ್ತಾ ಇತ್ತು, ಈಗ ಒಂದು ಆಟ ಆಡೋದಿರಬಹುದು, ಟಿವಿ ನೋಡೋದಿರ್ಬೋದು, ಇದೆಲ್ಲದರಲ್ಲೂ ನಾವು ವ್ಯತ್ಯಾಸ ಅನ್ನೋದನ್ನ ಗಮನಿಸ್ತೀವಿ. ಹಾಗೆ ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಮಗು ಎಲ್ಲೋ ಒಂಥರ ಜೀವನದ ಬಗ್ಗೆ ಬೇಸರ ಅನ್ನುವಂತ ಒಂದು ಭಾವನೆಗಳನ್ನು ಹೊರಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ನಾನು ಬದುಕಿದ್ದು ಏನ್ ಪ್ರಯೋಜನ, ಈ ತರ ಏನೋ ಒಂದು ಜೀವನದ ಬಗ್ಗೆ ಜಿಗುಪ್ಸೆ ಅನ್ನೋದನ್ನ ಹೊರಗಡೆ ಹಾಕ್ತಾ ಇದ್ದಾಗ, ಹಾಗೂ ಅದು ಮಗು ಆತ್ಮಹತ್ಯೆಯ ಕಡೆಗೆ ಎಲ್ಲೋ ಒಂಥರ ಪ್ಲಾನಿಂಗ್ ಮಾಡ್ತಾ ಇದೆ ಅನ್ನೋ ತರ ಮಾತಾಡಿದಾಗ ನಾವೇನ್ ಹೇಳ್ತೀವಿ, ಇಲ್ಲ ಇದನ್ನ ಕ್ಲಿನಿಕಲ್ ಡಿಪ್ರೆಷನ್, ಇದು ಖಿನ್ನತೆ ಕಾಯಿಲೆ ಅಂತ ಖಡಾಖಂಡಿತವಾಗಿ ಹೇಳ್ತೀವಿ. ಮೇಡಮ್, ಈಗ ಈ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಈ ಖಿನ್ನತೆಯಲ್ಲಿ ಏನಾದ್ರೂ ವಿಧಗಳೇನಾದ್ರೂ ಇದೆಯಾ? ಈಗ ನಾವು ಸಹಜವಾಗಿ ಒಂದು ಖಿನ್ನತೆ ಕಾಯಿಲೆ ಅಂತ ಹೇಳಿದಾಗ ಡಿಪ್ರೆಸಿವ್ ಡಿಸಾರ್ಡರ್ ಅನ್ನೋ ಟೈಟಲ್ ಅಡಿಯಲ್ಲಿ ನಾವು ಒಂದು 4-5 ಬಗೆ ಕಾಯಿಲೆಗಳನ್ನ ಗಮನಿಸ್ತೀವಿ. ಈಗ ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್, ಅಂದ್ರೆ ಇದನ್ನ ಪ್ರಮುಖ ಖಿನ್ನತೆ ಅಸ್ವಸ್ಥತೆ ಅಂತ ಹೇಳ್ತೀವಿ, ಅಥವಾ ಇದನ್ನ ಕ್ಲಿನಿಕಲ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಹೆಚ್ಚಾಗಿ ಗಮನಿಸೋದು ಇವಾಗ ಡಿಸ್ಕಸ್ ಮಾಡಿರುವಂತ ಲಕ್ಷಣಗಳು. ಮಗುವಿನಲ್ಲಿ ಹೆಚ್ಚು ಬೇಜಾರಿರುತ್ತೆ, ಅಥವಾ ಕಿರಿಕಿರಿ ಇರುತ್ತೆ, ದುಃಖ ಇರುತ್ತೆ, ಮಗುವಿಗೆ ದೈನಂದಿನ ಕೆಲಸದ ಮೇಲೆ ಆಸಕ್ತಿ ಅನ್ನೋದು ಹೋಗಿರುತ್ತೆ, ವಿಪರೀತ ಸುಸ್ತಿರ್ಬೋದು, ಮಗು ಊಟ ಮಾಡ್ತಾ ಇದ್ರೂ ಕೂಡ ಕೆಲವೊಮ್ಮೆ ಸುಸ್ತು ಅಂತ ಹೇಳ್ಬಹುದು, ಕೆಲವೊಮ್ಮೆ ಊಟ ಸೇರದೇ ಇರ್ಬೋದು, ಅಥವಾ ನಿದ್ರೆ ಸರಿಯಾಗಿ ಬರದೇ ಇರ್ಬೋದು, ಅಥವಾ ಕೆಲವೊಮ್ಮೆ ಇದರದ್ದು ರಿವರ್ಸಲ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಜಾಸ್ತಿ ತಿನ್ನೋದು ಮತ್ತು ಜಾಸ್ತಿ ಹೊತ್ತು ನಿದ್ರೆ ಮಾಡೋದು, ಈ ಥರನೂ ಗಮನಿಸ್ಬೋದು. ಇಲ್ಲ ಕೆಲವೊಮ್ಮೆ ಎಲ್ಲರಿಂದಾನು ದೂರ ಆಗಿ ಐಸೋಲೇಟ್ ಆಗಿ ಒಬ್ಬಂಟಿಯಾಗಿರೋದಕ್ಕೆ ಒಂದು ಪ್ರಯತ್ನ ಮಾಡೋದು. ಇದು ಹೆಚ್ಚಾಗಿ ನಾವು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅನ್ನೋ ಕಾಯಿಲೆಯಲ್ಲಿ ಗಮನಿಸುವಂಥ ಲಕ್ಷಣಗಳು. ಇದನ್ನು ಬಿಟ್ಟರೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಇನ್ನೊಂದು ಎಂಟಿಟಿ ಗುರುತಿಸ್ತೀವಿ, ಇದನ್ನು ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಈಗ ಒಂದು ಹೆಣ್ಣು ಮಗುವಿಗೆ ಮೊದಲ ಮುಟ್ಟು ಅನ್ನೋದು ಆದ ಮೇಲೆ ಈ ಥರ ವ್ಯತ್ಯಾಸಗಳನ್ನು ಗಮನಿಸಬಹುದು. ಅಂತ ಹೇಳಿದರೆ ತಂದೆ ತಾಯಿಯರು ಏನು ಹೇಳ್ತಾರೆ, ಪ್ರತಿ ತಿಂಗಳು ಮುಟ್ಟಾಗುವ ಅಟ್ಲೀಸ್ಟ್ 1 ವಾರ ಅಥವಾ 10 ದಿನ ಮೊದಲು ಮಗಳಿಗೆ ಒಂದು ವಿಪರೀತ ಖಿನ್ನತೆ ಅಥವಾ ಆತಂಕದ ಲಕ್ಷಣ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಅಥವಾ ಕೆಲವೊಮ್ಮೆ ನಾರ್ಮಲಿ ಮಗು ಯಾವ ತರ ವರ್ತನೆ ಮಾಡ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಸಣ್ಣ ವಿಚಾರಕ್ಕೂ ಬೇಗನೆ ಕೋಪಗೊಳ್ಳೋದಿರ್ಬೋದು, ಅಥವಾ ಬೇಗನೆ ಅಳು ಬರೋದಿರ್ಬೋದು. ಅದೇನು ದೊಡ್ಡ ವಿಚಾರನೇ ಇರೋದಿಲ್ಲ, ಆದ್ರೂ ಕೂಡ ಮಗುಗೆ ಆ ದುಃಖ ಅನ್ನೋದು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಗಮನ ಹರಿಸ್ಲಿಕ್ಕೆ ಕಷ್ಟಪಡೋದು, ಹಿಂಗೆ ಗಮನಿಸಬಹುದು. ಇದನ್ನ ಬಿಟ್ಟು ಈಗ ನಾರ್ಮಲ್ ಆಗಿ ನಾವೇನ್ ಹೇಳ್ತೀವಿ, ಮುಟ್ಟಿನ ಸಂದರ್ಭದಲ್ಲಿ ಯಾವುದೇ ಹೆಣ್ಣು ಮಗುಗಾದ್ರೂ ಈ ಏನು ಸೆಳೆತ ಇರ್ಬೋದು, ದೇಹದ ನೋವು ಇರ್ಬೋದು, ಎದೆ ನೋವು ಅಥವಾ ದಣಿವಿನ ಭಾವನೆ ಏನಿರ್ಬೋದು, ಅದು ಇಂಥ ಹೆಣ್ಣು ಮಕ್ಕಳಲ್ಲಿ ಯಾರಲ್ಲಿ ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅನ್ನೋ ಅಂತ ಕಾಯಿಲೆ ಇರುತ್ತೆ ಅಂತ ಹೇಳ್ತೀವಿ, ಅವರಲ್ಲಿ ನಾರ್ಮಲಿಗಿಂತ ಹೆಚ್ಚಿರುತ್ತೆ. ಅಂದರೆ ಎಷ್ಟು ಹೆಚ್ಚಿರುತ್ತೆ ಅಂತ ಹೇಳಿದ್ರೆ, ಅವರಿಗೆ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಕಷ್ಟ ಆಗುವಷ್ಟು ಹೆಚ್ಚಿರುತ್ತೆ ಅಂತ ಹೇಳ್ತೀವಿ. ಇದನ್ನು ಹೊರತಾಗಿ ಈಗ 3ನೇ ಎಂಟಿಟಿ ಏನಪ್ಪಾ ಅಂತ ಹೇಳಿದ್ರೆ ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್. ಅಂದರೆ ಈಗ ಋತುಗಳು ಹೇಗೆ ಚೇಂಜ್ ಆಗ್ತಾ ಇರ್ತವೆ, ಆವಾಗ ಒಂಥರ ಆ ಮಗುವಿಗೆ ಒಂಥರ ಡಿಪ್ರೆಸಿವ್ ಫೀಲಿಂಗ್ ಅನ್ನೋದು ಕಾಡುವಂಥದ್ದು. ಈಗ ಹೆಚ್ಚಾಗಿ ಈ ಚಳಿಗಾಲ ಇರ್ಬೋದು, ಅಥವಾ ಕತ್ತಲೆ ಸಮಯ ಜಾಸ್ತಿ ಇದ್ದಂಥ ಸಂದರ್ಭ ಇರ್ಬೋದು. ಈ ಸಂದರ್ಭದಲ್ಲಿ ನಾವು ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಮಗುವಲ್ಲಿ ಖಿನ್ನತೆ ಲಕ್ಷಣಗಳು,
ಹೆಚ್ಚಾಗಿ ಗಮನಕ್ಕೆ ಬರುವಂಥದ್ದು. ಅದು ಕೆಲವೊಮ್ಮೆ ಆ ಚಳಿಗಾಲ ಅನ್ನೋದು ಮುಗಿತಿದ್ದ ಹಾಗೆ ಮಗು ತನ್ನಷ್ಟಕ್ಕೆ ನಾರ್ಮಲ್ ಕ್ರಿಯೆಗೂ ವಾಪಸ್ ಮರಳಬಹುದು. ಇದನ್ನ ಬಿಟ್ಟು 4ನೇ ಎಂಟಿಟಿ ಡಿಸ್ರಪ್ಟಿವ್ ಮೂಡ್ ಡಿಸ್ರೆಗ್ಯುಲೇಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಸ್ಥಿತಿಯಲ್ಲಿರುವಂಥ ಮಕ್ಕಳಿಗೆ ನಾವು ಏನು ಗಮನಿಸ್ತೀವಿ ಅಂತ ಹೇಳಿದರೆ 6 ವರ್ಷ ಮೇಲ್ಪಟ್ಟಿರ್ತಾರೆ ಈ ಮಕ್ಕಳು. ಆದರೆ ಇವರಲ್ಲಿ ಏನು ಈ ಸಹಜವಾದ ಮನೋಧರ್ಮ ಅಂದರೆ ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ. ಈಗ ಸಣ್ಣ ಮಕ್ಕಳು ಏನಾದರೂ ವಸ್ತು ಸಿಗದೇ ಇದ್ದಾಗ ಹೇಗೆ ಒಂದು ರಚ್ಚೆ ಹಿಡಿದು ಆಡೋದಿರ್ಬೋದು, ಅಥವಾ ತುಂಬ ಹಠಮಾರಿಗಳ ಥರ ಆಡೋದಿರ್ಬೋದು, ನೆಲದ ಮೇಲೆ ಬಿದ್ದು ಹೊರಳಾಡೋದಿರ್ಬೋದು, ಇಂಥ ಒಂದು ಲಕ್ಷಣಗಳನ್ನು ತೋರಿಸೋದು, ಅಥವಾ ವಿಪರೀತ ಕೋಪ, ಆ ಕೋಪಕ್ಕೆ ಒಂದು ಕಂಟ್ರೋಲ್ ಅನ್ನೋದೇ ಇಲ್ಲ. ಕೆಲವೊಮ್ಮೆ ಮನೆಯಲ್ಲಿರೋ ಸಾಮಾನುಗಳನ್ನು ಒಡೆದು ಹಾಕೋದಿರ್ಬೋದು, ಅಥವಾ ಯಾರಾದರೂ ಏನಾದರೂ ಮಾತಾಡಿದರೆ ಅದಕ್ಕೆ ಕಂಟಿನ್ಯೂ ಆಗಿ ಒಂದು ವಾಗ್ದಾಳಿ ಮಾಡೋ ಥರ ಒಂದು ಎದುರುತ್ತರ ಕೊಡೋದಿರ್ಬೋದು. ಸೊ ಇದೆಲ್ಲ ಲಕ್ಷಣಗಳು ಏನಿರ್ತವೆ, ಇದು ಬರೇ ತಂದೆ ತಾಯಿಯರ ಜೊತೆಗೆ ಮನೆಯಲ್ಲಿ ಮಾತ್ರ ಸೀಮಿತ ಆಗಿರೋದಿಲ್ಲ, ಇದು ಎಲ್ಲ ಕಡೆ ಇರುತ್ತೆ. ಮನೆಯಲ್ಲಿ ತಂದೆ ತಾಯಿಯರ ಜೊತೆ ಇರುತ್ತೆ, ಫ್ರೆಂಡ್ಸ್ ಜೊತೆ ಇರುತ್ತೆ, ಸ್ಕೂಲಲ್ಲಿ ಹೋದರೆ ಟೀಚರ್ಸ್ ಜೊತೆ ಇರುತ್ತೆ, ಹೊರಗಡೆ ಸಮಾಜದಲ್ಲಿ ಯಾರ ಜೊತೆಗಾದರೂ ವ್ಯವಹಾರ ಮಾಡುವಂಥ ಸಂದರ್ಭ ಬಂತು ಅಂದರೆ ಅಲ್ಲೂ ಮಗು ಇದೇ ಥರ ಬಿಹೇವ್ ಮಾಡ್ತಾ ಇರುತ್ತೆ. ಸೊ 6 ವಯಸ್ಸಿಗಿಂತ ಮಗು ಮೇಲ್ಪಟ್ಟಿರುತ್ತೆ, ಆದರೆ 10ನೇ ವಯಸ್ಸಿಗಿಂತ ಮುಂಚೆನೇ ಮಗುವಲ್ಲಿ ಈ ಥರ ವ್ಯತ್ಯಾಸಗಳನ್ನು ಗಮನಿಸಿರ್ತೀವಿ. ಇದೊಂದು ಅಂಶ. ಇದನ್ನ ಬಿಟ್ರೆ ವಾರದಲ್ಲಿ ಅಟ್ಲೀಸ್ಟ್ 3 ಬಾರಿ ಆದ್ರೂ ಮಗು ಈ ತರ ಒಂದು ಅಂದ್ರೆ ಬಿಹೇವಿಯರ್ ತೋರಿಸ್ತಾ ಇರುತ್ತೆ ಅಂತ ಹೇಳ್ತೀವಿ. ಈ ತರ ಮಗು ಕಂಟಿನ್ಯೂಸ್ ಆಗಿ ಮಾಡಿ ಕನಿಷ್ಠ 1 ವರ್ಷ ಕಾಲ ಹಿಂಗೆ ನಡೀತಾ ಹೋಯ್ತು ಅಂತ ಹೇಳಿದ್ರೆ ಈ ಮಗುಗೆ ಡಿಸ್ರಪ್ಟಿವ್ ಮೂಡ್ ಡಿಸ್ರೆಗ್ಯುಲೇಷನ್ ಡಿಸಾರ್ಡರ್ ಇದೆ ಅಂತ ಹೇಳ್ಕೊಂಡು, ಆ ಮೂಡ್ ಏನು ಅಂದ್ರೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಅಥವಾ ಡಿಸ್ರೆಗ್ಯುಲೇಷನ್ ಏನಿರುತ್ತೆ ಅದನ್ನ ಹತೋಟಿಗೆ ತರೋದಕ್ಕೆ ಸಹಾಯನ ಕೊಡಬೇಕಾಗುತ್ತೆ ಅಂತ ಹೇಳ್ತೀವಿ. ಕಡೆಯದಾಗಿ ಡಿಸ್ತೈಮಿಯಾ. ಈಗ ಡಿಸ್ತೈಮಿಯಾ ಅಂದ್ರೆ ಏನು? ಇದು ಒಂದು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಗಿಂತ ಸ್ವಲ್ಪ ಭಿನ್ನ ಇರುತ್ತೆ. ಅಂದ್ರೆ ಖಿನ್ನತೆ ಲಕ್ಷಣಗಳಿರ್ತಾವೆ, ಆದರೆ ಇದಕ್ಕಿಂತ ಮುಂಚೆ ಹೇಳಿರೋ ಅಷ್ಟು ಮಟ್ಟದ ತೀವ್ರತೆಯಲ್ಲಿರೋದಿಲ್ಲ. ಮಗು ಈ ಕೆಲಸಗಳನ್ನ ಮಾಡ್ತಾ ಹೋದ್ರೂ ಕೂಡ ಮಗುಗೆ ಒಂದು ಯಾವುದೇ ವಿಚಾರದಲ್ಲೂ ಜಾಸ್ತಿ ಖುಷಿ ಅನ್ಸೋದಿಲ್ಲ ಇರ್ಬೋದು. ಈಗ ಮಗುನ ನೀವು ಕರೆದು ಕೇಳಿದ್ರೆ ನೀನ್ ಲಾಸ್ಟ್ ಯಾವಾಗಪ್ಪ ಖುಷಿ ಪಟ್ಟಿದ್ದೆ ಅಂತ ಕೇಳಿದ್ರೆ ಮಗು ಏನ್ ಹೇಳುತ್ತೆ, ಖುಷಿ ಅಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ, ನನ್ಗೆ ಏನ್ ಮಾಡಿದ್ರು ಖುಷಿನೇ ಸಿಗೋದಿಲ್ಲ, ಆ ತರ. ಸೊ ಮಗು ಯಾವಾಗ್ಲೂ ಒಂಥರ ಮಂಕ್ ಆಗಿರುತ್ತೆ, ಆದ್ರೆ ಕ್ಲಿನಿಕಲ್ ಡಿಪ್ರೆಷನ್ ಇರುವಷ್ಟು ಸಿಂಪ್ಟಮ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲದೆ ಇರಬಹುದು. ಸೊ ಈ ತರ ಇದ್ದಾಗ 1 ವರ್ಷದ ಕಾಲ ಇದ್ದಾಗ ನಾವು ಮಗುಗೆ ಡಿಸ್ತೈಮಿಯಾ ಅನ್ನುವಂತ ಒಂದು ಡಿಪ್ರೆಷನ್ ರೂಪದಲ್ಲಿರುವಂತ ಕಾಯಿಲೆನೇ ಇದೆ ಅಂತ ಹೇಳಿ ಪರಿಗಣಿಸ್ತೀವಿ. ಮೇಡಮ್, ಈ ಒಂದು ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಈ ಖಿನ್ನತೆ ಅನ್ನುವಂಥದ್ದು ಬಂದಾಗ ಒಬ್ಬ ವೈದ್ಯರಾಗಿ ಇದು ಎಷ್ಟು ಸಾಮಾನ್ಯ ಅಂತ ತಾವು ಹೇಳ್ತೀರಾ? ಈಗ ನಾವು ಏನು ಗಮನಿಸ್ತೀವಿ ಅಂದರೆ ಕೆಲವೊಮ್ಮೆ ಆಸ್ ಯಂಗ್ ಆಸ್ 3 years ಮಗುಗೆ 3ನೇ ವಯಸ್ಸಿನಲ್ಲೂ ಕೂಡ ಕೆಲವೊಮ್ಮೆ ಖಿನ್ನತೆ ಲಕ್ಷಣಗಳು ಇರಬಹುದು ಅಂತ ಹೇಳ್ತೀವಿ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಈಗ ಮನೆಯಲ್ಲಿ ಯಾವ ಥರ ವಾತಾವರಣ ಇದೆ, ಅಥವಾ ಕೆಲವೊಮ್ಮೆ ನಾವೇನು ಗಮನಿಸ್ತೀವಿ, ಮನೆಯಲ್ಲಿ ಮೇ ಬಿ ಮಗು ಹುಟ್ಟುತ್ತಾನೆ, ತಾಯಿ ತೀರ್ಕೊಂಡಿದ್ದಾಳೆ, ಸೊ ಮಗುಗೆ ಹೆಚ್ಚು ಆರೈಕೆ ಮಾಡುವಂಥವ್ರು ಯಾರೂ ಇಲ್ಲ, ತಂದೆ ಸಿಂಗಲ್ ಪೇರೆಂಟ್ ಆಗಿದ್ದಾರೆ, ತಂದೆ ಯಾರ್ದೋ ಸಹಾಯದ ಜೊತೆಗೆ ಮಗುನ ಬೆಳೆಸ್ತಾ ಇದ್ದಾರೆ. ಈ ಥರ ಎಲ್ಲ ಇದ್ದಾಗ ಮಗುಗೆ ಅಷ್ಟು ಸಣ್ಣ ಏಜಲ್ಲೇ ಹೆಚ್ಚಂದ್ರೆ ಹೆಚ್ಚು 3 ಇಲ್ಲ 4ನೇ ವಯಸ್ಸಿನಲ್ಲಿಯೇ ಖಿನ್ನತೆ ಕಾಯಿಲೆ ಲಕ್ಷಣಗಳು ಕಾಡಬಹುದು. ಆದ್ರೆ ಮಗುಗೆ ಅದನ್ನ ಏನು ಭಾವನಾತ್ಮಕವಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇರೋದ್ರಿಲ್ಲ, ಹಾಗಾಗಿ ಹೆಚ್ಚಾಗಿ ಈ ಮಕ್ಕಳನ್ನ ಯಾರು ಗುರುತಿಸೋದಿಲ್ಲ ಅಂತ ಹೇಳಿ ಕಂಡು ಬಂದಿದೆ ಸಂಶೋಧನೆಗಳ ಪ್ರಕಾರ. ಸೊ 3 ರಿಂದ 17 ವರ್ಷ ವಯಸ್ಸಿನ ಮಕ್ಕಳನ್ನ ಗಮನಿಸಿದಾಗ ಈಗ ಭಾರತದಲ್ಲಿ ಆಗಿರುವಂತ ಅಧ್ಯಯನಗಳ ಪ್ರಕಾರ ಕನಿಷ್ಠ 3% ಜನರಂತೂ ಈ ವಯಸ್ಸಿನಲ್ಲಿರೋರಲ್ಲಿ ಖಿನ್ನತೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲೂ ಹೆಚ್ಚಾಗಿ ಗಮನಕ್ಕೆ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಹದಿಹರೆಯದಲ್ಲಿ ಈಗ ಹೆಣ್ಣು ಮಕ್ಕಳಲ್ಲಿ ಆದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ಬೋದು, ಅದರಿಂದಾಗಿ ಈ ಹದಿಹರೆಯದ ವಯಸ್ಸಲ್ಲಿ ಹೆಚ್ಚಾಗಿ ಖಿನ್ನತೆ ಕಾಯಿಲೆಗಳು ಬರಬಹುದು. ಇಲ್ಲ ಗಂಡು ಮಕ್ಕಳಲ್ಲಾದ್ರೆ ಹೆಚ್ಚಾಗಿ ಕೆಲವೊಮ್ಮೆ ಈ ವಯಸ್ಸಿನಲ್ಲಿ ಮಾದಕ ದ್ರವ್ಯ ವ್ಯಸನ ಮಾಡೋದಿರ್ಬೋದು. ಸೊ ಅದೆಲ್ಲ ಅಂದ್ರೆ ಕೆಟ್ಟ ಅಭ್ಯಾಸಗಳಿಂದಾನೂ ಕೂಡ ಮಗುವಿಗೆ ಕೆಲವೊಮ್ಮೆ ಈ ವಯಸ್ಸಿನಲ್ಲಿ ಹದಿಹರೆಯದಲ್ಲಿ ಏನು ಈ ಖಿನ್ನತೆ ಕಾಯಿಲೆ ಬರಬಹುದು ಅಂತ ಹೇಳಿ ಕಂಡು ಬಂದಿದೆ. ಇದು ಏನಾಯ್ತು, ಪ್ಯೂರ್ಲಿ ಅಂದ್ರೆ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಆಯ್ತು. ಈಗ ಇದನ್ ಬಿಟ್ಟು ಕೆಲವೊಮ್ಮೆ ನಾವು ಮಕ್ಕಳಲ್ಲಿ ಏನ್ ಗಮನಿಸ್ತೀವಿ, ಮಕ್ಕಳಲ್ಲಿ ಮಧುಮೇಹ ರೋಗ ಅಂದ್ರೆ ಚೈಲ್ಡ್ಹುಡ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕೆಲವೊಮ್ಮೆ ಸಣ್ಣ ಮಕ್ಕಳಲ್ಲಿ ಎಪಿಲೆಪ್ಸಿ ಅಪಸ್ಮಾರದ ಕಾಯಿಲೆ ಇರುತ್ತೆ, ಫಿಟ್ಸ್ ಬರ್ತಾ ಇರುತ್ತೆ. ಸೊ ದೀರ್ಘಕಾಲದ ಏನೋ ನೋವು ಅನುಭವಿಸ್ತಾ ಇರುತ್ತೆ ಮಗು. ಇಲ್ಲ ಕೆಲವೊಮ್ಮೆ ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆ ಇರಬಹುದು, ಇಲ್ಲ ಸಣ್ಣ ಮಕ್ಕಳಲ್ಲಿ ಅತಿ ಸಣ್ಣ ವಯಸ್ಸಿಂದ ಉಬ್ಸದ ಕಾಯಿಲೆ, ಅಸ್ತಮಾ ಕಾಯಿಲೆ ಇರ್ಬೋದು. ಸೊ ಈ ಥರ ಎಲ್ಲ ಒಂದು ದೈಹಿಕವಾಗಿನೂ ಕೂಡ ಮಗುವಿಗೆ ಕಾಯಿಲೆ ಅಂತ ಇದ್ದಾಗ ಮಗುಗೆ ಅದ್ರ ಸಂಬಂಧನೂ ಟ್ರೀಟ್ಮೆಂಟ್ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾಗ ಕೆಲವೊಮ್ಮೆ ಮಗುಗೆ ಸೆಕೆಂಡರಿ ಡಿಪ್ರೆಸಿವ್ ಡಿಸಾರ್ಡರ್ಸ್ ಬರುವಂಥ ಚಾನ್ಸಸ್ಗಳು ಇರ್ತವೆ ಅಂತ ಹೇಳ್ತೀವಿ. ಮೇಡಮ್, ಈಗ ಒಂದು ಮಗು ಖಿನ್ನತೆಯಿಂದ ಬಳಲ್ತಾ ಇದೆ ಅಂತ ಗಮನ ಇಟ್ಟು ನೋಡೋದಾದ್ರೆ ಆ ಮಗುವಿನಲ್ಲಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ? ಈಗ ಮಕ್ಕಳಲ್ಲಿ ಕಾಣುವಂತ ಖಿನ್ನತೆ ದೊಡ್ಡವರಿಂದ ಹೇಗೆ ವಿಭಿನ್ನ ಅಂತ ಹೇಳಿದ್ರೆ, ದೊಡ್ಡವರಲ್ಲಿ ಅಟ್ಲೀಸ್ಟ್ ಹೇಳೋದಕ್ಕೆ ಬರುತ್ತೆ. ಈಗ ಮಗುಗೆ ಇದು ಖಿನ್ನತೆ ಅನ್ನೋದು ಅರ್ಥ ಆಗೋದಿಲ್ಲ.
ಈಗ ಮಗುವಲ್ಲಿ ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಇದು ಮನಸ್ಥಿತಿ ಬದಲಾವಣೆ. ಈಗ ಮಗು ಮುಂಚೆ ಖುಷಿಯಾಗಿ ಲವಲವಿಕೆಯಿಂದ ಇದ್ದಂತ ಮಗು ಇತ್ತೀಚೆಗೆ ಯಾವ ತರ ಎಲ್ಲರೂ ಗಮನಿಸಿರ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯಕ್ಕಿಂತ ಹೆಚ್ಚು ದುಃಖಿತವಾಗಿದೆ ಮಗು, ಅಥವಾ ಒಂಥರ ಕಿರಿಕಿರಿ ಉಂಟಾಗ್ತಾ ಇದೆ ಮಗುಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಅಂತ ಹೇಳಿ ಗಮನಿಸಿರ್ತಾರೆ. ಹೆಚ್ಚಾಗಿ ಇದು ಗಮನಕ್ಕೆ ಬರೋದು ಸ್ಕೂಲ್ ಟೀಚರ್ಸ್. ಮಗು ಸರಿಯಾಗಿ ಶಾಲೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಟೀಚರ್ಸ್ ಫಸ್ಟ್ ಗಮನಿಸ್ತಾರೆ ಅದನ್ನ ಬಿಟ್ಟು ಮನೆಯಲ್ಲಿ ಪೇರೆಂಟ್ಸು ಕೂಡ, ಮನೆಯಲ್ಲೇ ಇರೋ ಪೇರೆಂಟ್ಸ್ ಆಗಿ ಮಗು ಜೊತೆ ಸಮಯನ ಜಾಸ್ತಿ ಕಳೀತಾ ಇದ್ದಾರೆ ಅಂತಂದ್ರೆ ಅವ್ರ ಗಮನಕ್ಕೂ ಬರಬಹುದು. ಇನ್ನೊಂದು, ಮೋಜಿನ ಚಟುವಟಿಕೆಯಲ್ಲಿ ಆಸಕ್ತಿ ಕೊರತೆ. ಈಗ ಕೆಲವೊಮ್ಮೆ ಏನ್ ಗಮನಿಸ್ತೀವಿ, ಮಗು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಅತಿ ಮುಂದಿರುತ್ತೆ, ಆದ್ರೆ ಇತ್ತೀಚೆಗೆ ಅದು ಯಾಕೋ ಸ್ಪೋರ್ಟ್ಸ್ ಪೀರಿಯಡ್ ಬಂದ ತಕ್ಷಣ ಮಗು ಆ ಸ್ಪೋರ್ಟ್ಸ್ ಅಲ್ಲಿ ಆಟ ಆಡೋದ್ರಲ್ಲಿ ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿದೆ. ಆ ಪೀರಿಯಡ್ ಬಂದ ತಕ್ಷಣ ಏನೋ ಒಂದು ಕಾರಣ ಹೇಳಿ ನಂಗೆ ಕೈಕಾಲು ನೋವು, ಅದು ನೋವು, ಇದು ನೋವು ಅಂತ ಮಗು ಅದನ್ನ ತಪ್ಪಿಸ್ತಾ ಇದೆ. ಹಿಂಗೂ ಒಂದು ಗಮನಕ್ಕೆ ಬರ್ಬೋದು. ಇನ್ನೊಂದು, ಮಗುವಲ್ಲಿ ಹೆಚ್ಚಾಗಿ ಆಯಾಸ. ಮಗು ಊಟ ಮಾಡ್ಕೊಂಡೇ ಹೋಗಿರುತ್ತೆ ಸ್ಕೂಲ್ಗೆ, ಆದ್ರೂ ಕೂಡ ಯಾಕೋ ಸುಸ್ತು, ಆಯಾಸ, ತಲೆ ಚಕ್ಕರ್ ಬಂದ ಹಾಗಾಗುತ್ತೆ ಅಂತ ಹೇಳೋದು, ಇದು ಇನ್ನೊಂದು ಲಕ್ಷಣ ಇರ್ಬೋದು. ಕೆಲವೊಮ್ಮೆ ನಕಾರಾತ್ಮಕ ಸ್ವಮಾತು, ಅಂದ್ರೆ ಮಗುಗೆ ತನ್ನ ಬಗ್ಗೆ ಏನೋ ಒಂದು ಕೀಳರಿಮೆ, ಇದರಿಂದಾಗಿ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳೋದು, ಇಲ್ಲ ಏನೋ ಮಗು ನನ್ನಿಂದ ಮುಂದೆ ಏನೋ ಆಗೋದಿಲ್ಲ, ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಬಿ ಎ ಫೇಲ್ಯೂರ್, ಈ ತರ ಏನಾದ್ರೂ ಮಾತಾಡೋದು. ಸೊ ಮುಂಚೆ ಯಾವ ಥರ ಈಗ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಮಗು, ಅದು ಶೈಕ್ಷಣಿಕವಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿರ್ಬೋದು, ಮಗು ಎಷ್ಟು ಆಸಕ್ತಿಯಿಂದ ಎಲ್ಲ ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿತ್ತು, ಇತ್ತೀಚೆಗೆ ಅದರಿಂದ ಎಲ್ಲ ಒಂಥರ ಅಂದ್ರೆ ಡಿಕ್ಲೈನ್. ಮಗು ಯಾವುದ್ರಲ್ಲೂ ಪಾರ್ಟಿಸಿಪೇಟು ಮಾಡ್ತಾ ಇಲ್ಲ, ಅಥವಾ ಮಗು ಒಂಥರ ಪ್ರದರ್ಶನ ಅನ್ನೋದೇನು ಕೊಡ್ತಾ ಇತ್ತು ಯಾವುದೇ ಆಕ್ಟಿವಿಟಿಯಲ್ಲೂ, ಅದು ಕುಂಠಿತವಾಗಿದೆ ಅನ್ನೋದು ಗಮನಕ್ಕೆ ಬರೋದು. ಕೆಲವೊಮ್ಮೆ ಶಾಲೆಗೆ ಹೋಗಕ್ಕೆ ನಿರಾಕರಣೆ ಅನ್ನೋದನ್ನ ತೋರಿಸೋದು, ಇಲ್ಲ ಬಯಾಲಜಿಕಲ್ ಫಂಕ್ಷನ್ಸ್ ಅಂದ್ರೆ ಊಟ ನಿದ್ದೆಯಲ್ಲಿ ಕೆಲವೊಮ್ಮೆ ಸಮಸ್ಯೆ ಆಗೋದು, ಮಗುಗೆ ಮನೆಯಲ್ಲಿ ರಾತ್ರಿ ನಿದ್ದೆಯೇನೆ ಬರ್ತಾ ಇಲ್ಲ ಅಂತ ಹೇಳಿ ಸ್ಕೂಲಲ್ಲಿ ಹೋಗಿ ಮಲ್ಗಿಬಿಡೋದಿರಬಹುದು. ಈ ತರಾನು ನಾವು ಗಮನಿಸಬಹುದು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. KLE ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ, ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, KLEಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ ನನ್ನ ಶುಭ ಹಾರೈಕೆಗಳು. ಬೆಳಗಾವಿ ಬಾನಿನ್ಯಾಗ ಮಿಂಚೊಂದು ಹೊಳೆದೈತಿ, समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಇನ್ನು ಮಗುವಿನಲ್ಲಿ ಈ ಒಂದು ಖಿನ್ನತೆ ಕಾಣಿಸಿಕೊಳ್ಳೋದಕ್ಕೆ ಕಾರಣಗಳೇನಿರಬಹುದು ಅಂತ? ಈಗ ಮಕ್ಕಳು ಮತ್ತು ಹದಿಹರೆಯದಲ್ಲಿ ಖಿನ್ನತೆಗೆ ನಿಖರವಾಗಿ ಇದೇ ಕಾರಣ ಅಂತ ತಜ್ಞರಿಗೆ ಯಾರಿಗೂ ತಿಳಿದಿಲ್ಲ. ಆದರೆ ನಾವು ಏನು ಗಮನಿಸ್ತೀವಿ, ಈಗ ಜೆನೆಟಿಕ್ಸ್ ಮತ್ತೆ ಪರಿಸರದ ಅಂಶಗಳು, ಈಗ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇದೆರಡು ಪ್ರಮುಖವಾಗಿ ಪಾತ್ರವನ್ನ ವಹಿಸ್ತಾವೆ ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಅಂತ ಹೇಳಿದ ತಕ್ಷಣ ಏನು, ಈಗ ಕುಟುಂಬದಲ್ಲಿ ಆಲ್ರೆಡಿ ತಂದೆ ತಾಯಿಯರಿರ್ಬೋದು, ಇಲ್ಲ ಅಜ್ಜ ಅಜ್ಜಿ ಇರ್ಬೋದು, ಯಾರಿಗಾದ್ರೂ ಕುಟುಂಬದ ಹಿನ್ನೆಲೆ ಅನ್ನೋದನ್ನ ನಾವು ತಗೊಂಡಾಗ ಆ ಮನೆಯಲ್ಲಿ ಯಾರಿಗೋ ಒಂದು ಖಿನ್ನತೆ ಕಾಯಿಲೆ ಇರುತ್ತೆ, ಅವ್ರು ಆಲ್ರೆಡಿ ಟ್ರೀಟ್ಮೆಂಟ್ ಮೇಲಿರ್ತಾರೆ, ಈ ತರ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಇದನ್ನ ಬಿಟ್ಟು ಕೆಲವೊಮ್ಮೆ ದೈಹಿಕವಾಗಿ ಅನಾರೋಗ್ಯ, ಈಗ ನಾವು ಆಲ್ರೆಡಿ ಹೇಳಿದ ತರ ಮಗುಗೆ ಅತಿ ಸಣ್ಣ ವಯಸ್ಸಲ್ಲಿ ಯಾವುದೋ ಒಂದು ಭಯಾನಕ ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾಗಿದೆ ಅಂತ ಅಂದ್ಕೊಳ್ಳಿ, ಅದರಿಂದ ಏನಾಗ್ಬಿಡುತ್ತೆ,
ಆ ಮಗುವಿನ ಒಂದು ಅಂದ್ರೆ ದೈನಂದಿನ ಜೀವನ ಬೇರೆ ನಾರ್ಮಲ್ ಮಕ್ಕಳು ಹೇಗಿದ್ದಾರೆ ಆ ತರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಮಗುಗೆ ಫಾರ್ ಎಕ್ಸಾಂಪಲ್ ಈಗ ಚೈಲ್ಡ್ಹುಡ್ ಅಲ್ಲೇ ಡಯಾಬಿಟಿಸ್ ಬಂದಿದೆ ಅಂತ ಹೇಳಿದ್ರೆ, ಆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಮಗು ಬರೇ ಆಹಾರದ ಮುಖಾಂತರ ಅದನ್ನ ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಬರೋದಿಲ್ಲ. ಮೇ ಬಿ ಮಗುಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾ ಇರಬೇಕಾಗುತ್ತೆ. ಸೊ ಬೇರೆ ಬೇರೆ ಆ ಮಗುಗೆ ಎಲ್ಲ ಅಂದ್ರೆ ಒಂದು ಒತ್ತಡ ಇರುತ್ತೆ, ನಿನ್ ಲೈಫ್ ಸ್ಟೈಲ್ ಇದೇ ತರ ಇರಬೇಕು, ಅದೇ ತರ ಇರಬೇಕು. ಸೊ ಇದರಿಂದ ಎಲ್ಲ ಏನಾಗುತ್ತೆ, ಮಗುಗೆ ಒಂದು ಖಿನ್ನತೆ ಕಾಯಿಲೆ ಅನ್ನೋದು ಬರುವಂತ ಚಾನ್ಸಸ್ಗಳು ಇರ್ತವೆ. ಇದನ್ನ ಹೊರತುಪಡಿಸಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಈಗ ಪರಿಸರದ ಅಂಶಗಳು ಅಂತ ಹೇಳಿ ನಾವು ತಗೊಂಡಾಗ, ಈಗ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ, ತಂದೆ ತಾಯಿಯರು ಅನ್ಯೋನ್ಯವಾಗಿದ್ದಾರಾ, ಅಥವಾ ಕೆಲವೊಮ್ಮೆ ತಂದೆ ತಾಯಿಯರು ಡಿವೋರ್ಸ್ ಆಗಿರ್ಬೋದು, ಅವ್ರ ವಿಚ್ಛೇದನ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಏನೋ ಒಂದು ಸಂದರ್ಭ ಬಂದು ಫ್ಯಾಮಿಲಿಗೆ ಸ್ಥಳಾಂತರ ಆಗುವಂತ ಒಂದು ಸಂದರ್ಭ ಬಂದಿರ್ಬೋದು. ಸೊ ಇದರಿಂದಾಗಿ ಆ ಮಗುಗೆ ಮುಂಚೆ ಯಾವ ವಾತಾವರಣದಲ್ಲಿ ಬೆಳೆದಿತ್ತು, ತನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಯಾರಿದ್ರು ಅವರೆಲ್ಲ ಬಿಟ್ಟು ಹೋದ್ರು, ನಾವು ಬೇರೆ ಯಾವುದೋ ಊರಿಗೆ ಹೋಗ್ತಾ ಇದೀವಿ ಅಂದಾಗ ಅದು ಕೂಡ ತಾತ್ಕಾಲಿಕವಾಗಿ ಕೆಲವೊಮ್ಮೆ ಖಿನ್ನತೆ ಲಕ್ಷಣನ ಉಂಟು ಮಾಡ್ಬೋದು. ಇಲ್ಲ ಮನೆಯಲ್ಲಿ ಯಾವುದೋ ಒಂದು ಅತಿ ಅಂದ್ರೆ ಕ್ಲೋಸ್ ಆಗಿದ್ದವರಂತ ಮರಣ, ಈಗ ಅಜ್ಜ ಅಜ್ಜಿ ಇರ್ಬೋದು. ಮಕ್ಕಳು ಕೆಲವೊಮ್ಮೆ ನಾವು ಗಮನಿಸ್ತೀವಿ ಅಜ್ಜ ಅಜ್ಜಿಗೆ ತುಂಬಾ ಕ್ಲೋಸ್ ಇರ್ತಾರೆ. ಸೊ ಅಜ್ಜ ಅಜ್ಜಿಯಲ್ಲಿ ಆದ್ರೂ ಹಠಾತ್ತನೆ ಅವ್ರದ್ದು ಮರಣ ಆಯ್ತು ಅಂತ ಹೇಳಿದ್ರೆ ಇದರಿಂದಾನು ಕೂಡ ಮಗುಗೆ ಕೆಲವೊಮ್ಮೆ ಖಿನ್ನತೆ ಅನ್ನೋ ಲಕ್ಷಣನು ಕಾಡಬಹುದು. ಇದನ್ನ ಹೊರತುಪಡಿಸಿ ಮಗುಗೆ ಎಲ್ಲಿಯಾದ್ರೂ ಮಾದಕ ದ್ರವ್ಯ ವ್ಯಸನ ಉಂಟಾಗಿದೆ, ಅಥವಾ ಬೇರೆ ಯಾರಾದ್ರೂ ಸ್ಕೂಲಲ್ಲಿ ಮಗುಗೆ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ, ಮಗುಗೇನೋ ಹಿಂಸೆ ಆಗ್ತಾ ಇದೆ, ಇದಕ್ಕೆ ಮಗುಗೆ ಯಾರು ಒಂದು ಪರಿಹಾರ ಅಥವಾ ಏನೋ ಸೊಲ್ಯೂಷನ್ ಅನ್ನೋದನ್ನು ಕೊಡ್ತಾ ಇಲ್ಲ ಅಂತಾದಾಗ ಈ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ, ಅಂದ್ರೆ ಹೊರಗಡೆ ಇರೋ ಪರಿಸರದ ಅಂಶಗಳಿಂದಾನೂ ಕೂಡ ಕೆಲವೊಮ್ಮೆ ಮಗುವಲ್ಲಿ ಖಿನ್ನತೆ ಕಾಯಿಲೆ ಬರುವಂತ ಸಾಧ್ಯತೆ ಇದೆ ಅಂತೀವಿ. ಮೇಡಮ್, ಇನ್ನು ಈ ಬಾಲ್ಯದಲ್ಲಿ ಕಾಣಿಸಿಕೊಳ್ಳುವಂತಹ ಈ ಖಿನ್ನತೆಗೆ ಕಾರಣವಾಗುವಂತಹ ಯಾವುದಾದ್ರೂ ಅಪಾಯಕಾರಿ ಅಂಶಗಳೇನಾದ್ರೂ ಇದೆಯಾ ಅಂತ? ಈಗ ಅಪಾಯಕಾರಿ ಅಂಶಗಳು ಅಂದ್ರೆ ನಾವು ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಚೈಲ್ಡ್ಹುಡ್ ಡಿಪ್ರೆಷನ್. ಈಗ ಕುಟುಂಬದಲ್ಲಿ ಒಂದು ಹೆಚ್ಚಾಗಿ ಯಾವಾಗ್ಲೂ ಘರ್ಷಣೆ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಅದು ತಂದೆ ತಾಯಿ ಮಧ್ಯ ಇರ್ಬೋದು, ಅಥವಾ ಅಜ್ಜ ಅಜ್ಜಿ ಮತ್ತೆ ತಂದೆ ತಾಯಿ ಮಧ್ಯ ಇರ್ಬೋದು. ಈ ತರ ಒಂದು ವಾತಾವರಣದಲ್ಲಿ ಒಂದು ಮಗು ಬೆಳೀತಾ ಇದೆ ಅಂದಾಗ ಆ ಮಗುವಿನ ಮೇಲೆ ಒಂದು ಅದು ಪ್ರಭಾವ ಅನ್ನೋದು ಬಿದ್ದೇ ಬೀಳುತ್ತೆ. ಯಾಕಂತ ಹೇಳಿದ್ರೆ ಮಗುವಿಗೆ ಯಾವತ್ತು ಯಾರು ಖುಷಿಯಾಗಿರೋದು ನೋಡೇ ಗೊತ್ತಿಲ್ಲ. ಯಾವಾಗ್ಲೂ ಮನೆಯಲ್ಲಿ ಒಂಥರ ಘರ್ಷಣೆ, ಒಂಥರ ವಾತಾವರಣನೇ ಸರಿ ಇಲ್ಲ ಅಂತಾದಾಗ ಆ ಮಗುವಿಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಾಮ ಆಗಬಹುದು ಅಂತ ಹೇಳ್ತೀವಿ. ಇನ್ನೊಂದು ಪರ್ಟಿಕ್ಯುಲರ್ಲಿ ಸಣ್ಣ ವಯಸ್ಸಿನಲ್ಲಿ ಆಗುವಂತ ಬೇರೆ ಪ್ರತಿಕೂಲ ಅನುಭವಗಳಿರ್ಬೋದು. ಈಗ ಎಲ್ಲಿಯಾದ್ರೂ ಕೆಲವೊಮ್ಮೆ ಸ್ಕೂಲಲ್ಲಿ ಟೀಚರ್ಸ್ ಇಂದ ಅತಿಯಾಗಿ ಹಿಂಸೆ ಆಯ್ತು, ಅಥವಾ ಎಲ್ಲಿಯಾದ್ರೂ ಮಗುಗೆ ಬೇರೆ ಯಾವುದೋ ರೀತಿಯಲ್ಲಿ ಏನೋ ಒಂದು ಟ್ರಾಮಾ ಆಗಿದೆ ಅಂತ ಹೇಳಿದ್ರೆ, ಮಗುಗೆ ಅದರಿಂದ ರಿಕವರಿ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದರಿಂದಾನೇ ಖಿನ್ನತೆ ಕಾಯಿಲೆ ಬರಬಹುದು ಅಂತ ಹೇಳ್ತೀವಿ. ಈಗ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನ ಕೊಡಕ್ ಹೋದ್ರೆ ಕೆಲವೊಮ್ಮೆ ಈಗ ಚೈಲ್ಡ್ಹುಡ್ ಅಲ್ಲಿ ಮಗು ಹುಟ್ಟಿದಾಗ ಮಗುಗೆ ಏನಾದ್ರೂ ಅಂದ್ರೆ ಕಡಿಮೆ ತೂಕದ ಜನನ ಆಗಿತ್ತು, ಅಥವಾ ಮೆದುಳಿಗೆ ಏನಾದ್ರೂ ಗಾಯ ಆಗಿತ್ತು, ಅಥವಾ ದೀರ್ಘಕಾಲದ ಅನಾರೋಗ್ಯದಿಂದ ಮಗು ಬಳಲ್ತಾ ಇತ್ತು ಅಂತ ಹೇಳಿದ್ರು ಕೂಡ ಮಗುಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು. ಇದನ್ನ ಬಿಟ್ರೆ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಈಗ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ದೇ ಆರ್ ಎಟ್ ಮೋರ್ ರಿಸ್ಕ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಹೆಣ್ಮಗು ಪ್ರೌಢಾವಸ್ಥೆಗೆ ಬಂತು ಅಂತ ಹೇಳಿದ್ರೆ ಮಗುಗೆ ಆ ಮುಟ್ಟು ಅನ್ನೋ ಸಂದರ್ಭದಲ್ಲಿ ಆಬ್ವಿಯಸ್ಲಿ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗ್ತವೆ. ಹಾಗಾಗಿ ನಾವು ಇನ್ ಜನರಲ್ ನೋಡಕ್ ಹೋದ್ರೆ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಡಿಪ್ರೆಸಿವ್ ಡಿಸಾರ್ಡರ್ಸ್ ಅಂದ್ರೆ ಖಿನ್ನತೆ ಕಾಯಿಲೆಗಳು ಬರುವಂತ ಚಾನ್ಸಸ್ಗಳು ಜಾಸ್ತಿ ಅಂತ ಹೇಳ್ತೀವಿ. ಇದನ್ನ ಬಿಟ್ರೆ ಎಲ್ಲಿಯಾದ್ರೂ ಸ್ಕೂಲಲ್ಲಿ ಮಗುಗೆ ಬೇರೆ ತರದ ಕಾಯಿಲೆಗಳಿಂದ, ಈಗ ಆಲ್ರೆಡಿ ಹೇಳಿರೋ ತರ ADHD ಇರ್ಬೋದು, ಕೆಲವೊಮ್ಮೆ ಆಟಿಸಮ್ ಇರ್ಬೋದು, ಇದೆಲ್ಲ ಸಮಸ್ಯೆ ಇದ್ದಾಗ್ಲೂ ಕೂಡ ಮಗುವಿಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು ಅಂತ ಹೇಳ್ತೀವಿ. ಮೇಡಮ್, ನೀವು ಈಗ ಬಾಲ್ಯದಲ್ಲಿ ಕಂಡು ಬರುವಂತಹ ಈ ಖಿನ್ನತೆಗಿರುವ ತೊಡಕುಗಳು ಏನು ಅಂತ? ಈಗ ತೊಡಕು ಅಂತ ಹೇಳಿದ್ರೆ ಮುಖ್ಯವಾಗಿ ಕಾಂಪ್ಲಿಕೇಶನ್. ಈಗ ಒಂದು ಮಗುಗೆ ಖಿನ್ನತೆ ಕಾಯಿಲೆ ಇದೆ, ಆದ್ರೆ ಆ ಖಿನ್ನತೆ ಕಾಯಿಲೆಗೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನೋದನ್ನ ಸಕಾಲದಲ್ಲಿ ಒದಗಿಸಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು. ಈಗ ನಾವು ಪ್ರತಿದಿನ ಟಿವಿಯಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಮತ್ತೆ ಹದಿಹರೆಯದವರಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈಗ ಎಲ್ಲರಲ್ಲೂ ಅಂತ ಹೇಳಲಿಲ್ಲ ಅಂತ ಹೇಳಿದ್ರು ಕೂಡ ಅದರಲ್ಲಿ 1% ಮಗುವಿನಲ್ಲಾದ್ರೂ ಕೂಡ ಕೆಲವೊಮ್ಮೆ ಈ ತರ ಖಿನ್ನತೆ ಲಕ್ಷಣ ಇದ್ದು ಆ ಮಗುಗೆ ಟ್ರೀಟ್ಮೆಂಟ್ ಅಥವಾ ಹೆಲ್ಪ್ ಸಹಾಯ ಅನ್ನೋದು ಸರಿಯಾಗಿ ಸಿಗದೆ ಮಗು ಈ ತರ ಒಂದು ದುಡುಕು ನಿರ್ಧಾರನ ತಗೊಂಡಿರ್ಲಿಕ್ಕೆ ಸಾಧ್ಯತೆಗಳಿರ್ತವೆ. ಇನ್ನೊಂದು ಮಗು ಎಲ್ಲಿಯಾದ್ರೂ ಕೆಲವೊಮ್ಮೆ ಈ ಖಿನ್ನತೆ ಕಾಯಿಲೆಯಿಂದಾನೇ ಕೂಡ ಮಗುಗೆ ಶಾಲೆಯಲ್ಲಿ ಶೈಕ್ಷಣಿಕ ತೊಡಕಾಗ್ಬೋದು. ಅಂದ್ರೆ ಮಗುಗೆ ಸರಿಯಾಗಿ ಓದ್ಲಿಕ್ಕೆ ಆಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಓದಿದ್ದು ಸರಿಯಾಗಿ ನೆನ್ಪುಳಿತಾ ಇಲ್ಲ. ಸೊ ಇದೆಲ್ಲ ಒಂದು ಸಮಸ್ಯೆ ಆದಾಗ ಏನಾಗುತ್ತೆ, ಮಗುಗೆ ಮುಂದಿನ ಶೈಕ್ಷಣಿಕ ಜೀವನ ಇರ್ಬೋದು ಅಥವಾ ಯಾವುದೇ ಒಂದು ಫೀಲ್ಡ್ ಅಲ್ಲೂ ಕೂಡ ಮಗುಗೆ ಅದು ಒಂದು ತೊಡಕನ್ನ ಉಂಟು ಮಾಡಬಹುದು. ಇನ್ನೊಂದು ಗಂಡು ಹುಡುಗರಲ್ಲಿ ಎಸ್ಪೆಷಲಿ ನಾವೇನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಈ ಖಿನ್ನತೆ ಲಕ್ಷಣ ಇದ್ದಾಗ ಕೆಲವೊಮ್ಮೆ ಮಕ್ಕಳು ಏನ್ ಮಾಡ್ತಾರೆ, ಸರಾಯಿ ಇರಬಹುದು ಇಲ್ಲ ಗಾಂಜಾ ಇರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅದರಿಂದ ಎಲ್ಲಿಯಾದ್ರೂ ನನ್ನ ಮೂಡ್ ಸರಿಯಾಗುತ್ತಾ ಅಂತ ಒಂದು
ಅಂದ್ರೆ ಏನು ಅವ್ರು ಅದನ್ನ ಪ್ರಯತ್ನ ಮಾಡಿ ನೋಡ್ತಾರೆ, ಯಾಕಂದ್ರೆ ಟ್ರೀಟ್ಮೆಂಟ್ ಅಂತೂ ಸಿಕ್ಕಿಲ್ಲ. ಸೊ ಇದರಿಂದ ಆದ್ರೂ ಅಂದ್ರೆ ತಾತ್ಕಾಲಿಕವಾಗಿ ಆದ್ರೂ ಅವ್ರಿಗೆ ಏನ್ ಚಿಂತೆ ಆಗ್ತಾ ಇದೆ ಅಥವಾ ಅದೇನು ಖುಷಿ ಅನ್ನೋದು ಅನಿಸ್ತಾ ಇಲ್ಲ, ಅದನ್ನ ಪಡ್ಕೊಳ್ಳೋದ್ರ ಸಂಬಂಧ ಅವ್ರು ಏನ್ ಮಾಡ್ತಾರೆ, ಈ ತರ ಮಾದಕ ದ್ರವ್ಯ ವ್ಯಸನಕ್ಕೂ ಕೂಡ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ. ಮೇಡಮ್, ಇನ್ನು ಇವಾಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ಕಿರಿಕಿರಿ ಅನ್ನುವಂಥದ್ದು, ಸಿಟ್ಟು ಅನ್ನುವಂಥದ್ದು ಅದು ಸಾಮಾನ್ಯವಾಗಿದ್ದೇ ಇರುತ್ತೆ ಅಂತ ತಾವು ಹೇಳಿದ್ರಿ. ಇವಾಗ ಅದು ಅಲ್ಲದೆ ಮಕ್ಕಳಲ್ಲಿ ಈ ಒಂದು ಖಿನ್ನತೆ ಕಂಡು ಬರ್ತಾ ಇದೆ ಅಂತ ಹೇಗೆ ನಿರ್ಣಯ ಮಾಡಲಾಗುತ್ತೆ? ಈಗ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಮಗು ಆಸ್ಪತ್ರೆಗೆ ಬರ್ತಾ ಇದೆ ತಂದೆ ತಾಯಿಯರ ಜೊತೆಗೆ, ಈ ತರ ಮಗುವಿನ ವರ್ತನೆ ಅನ್ನೋದು ಮುಂಚಿನ ತರ ಇಲ್ಲ, ಇತ್ತೀಚೆಗೆ ಜಾಸ್ತಿ ಬೇಜಾರು, ಸುಸ್ತು, ಕಿರಿಕಿರಿ ಈ ತರ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಫಸ್ಟ್ ನಾವ್ ಏನ್ ಗಮನಿಸ್ತೀವಿ ಅಂತ ಅಂದ್ರೆ ಈಗ ಖಿನ್ನತೆ ಕಾಯಿಲೆ ಲಕ್ಷಣ ಏನಿದೆ ಅದೇ ಲಕ್ಷಣವನ್ನ ಉಂಟು ಮಾಡುವಂತ ಬೇರೆ ಯಾವ್ದಾದ್ರು ಮೆಡಿಕಲ್ ಡಿಸಾರ್ಡರ್ಸ್ ಇದೆಯಾ, ಮಗುವಿಗೆ ಫಸ್ಟ್ ಆಫ್ ಆಲ್ ಫಿಸಿಕಲ್ ಹೆಲ್ತ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನಾವು ಫಸ್ಟ್ ರೂಲ್ ಔಟ್ ಮಾಡಬೇಕಾಗುತ್ತೆ. ಸೊ ಮಗುವಲ್ಲಿ ಎಲ್ಲಿಯಾದ್ರೂ ಅನೇಮಿಯಾ, ರಕ್ತಹೀನತೆ ಕಾಯಿಲೆ ಇದೆಯಾ, ಅಥವಾ ದೀರ್ಘಕಾಲದ ನೋವು ಅಂತ ಮಗು ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಅನ್ಡಯಾಗ್ನೋಸ್ಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಾವು ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಮಗುವಿನ ಹಸಿವೆ ಕಡಿಮೆ ಆಗಿದೆ, ಊಟ ಕಡಿಮೆ ಮಾಡ್ತಾ ಇದೆ, ಇತ್ತೀಚೆಗೆ ಮಗು ವೆಯ್ಟ್ ಲಾಸ್ ಆಗ್ತಾ ಇದೆ, ಹಾಗೆ ದೀರ್ಘಕಾಲದ ನೋವು ಅಂತ ಮಗು ನರಳ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಮಗುಗೆ ಎಲ್ಲಿಯಾದ್ರೂ ಸಣ್ಣ ವಯಸ್ಸಿನಲ್ಲಿಯೇ ಕ್ಯಾನ್ಸರ್ಕಾರಿ ಏನಾದ್ರೂ ಕಾಯಿಲೆಗಳಿದಾವ ಅಂತ ಹೇಳಿ ರೂಲ್ ಔಟ್ ಮಾಡಬೇಕಾಗುತ್ತೆ. ಮಗುವಿನಲ್ಲಿ ಡಯಾಬಿಟಿಸ್ ಇರ್ಬೋದು ಅಥವಾ ಅಪಸ್ಮಾರ, ಫಿಟ್ಸ್ ಕಾಯಿಲೆ ಇದೆಯಾ ಅಂತ ಹೇಳಿನೂ ರೂಲ್ ಔಟ್ ಮಾಡಬೇಕಾಗುತ್ತೆ. ಇದನ್ನ ಬಿಟ್ಟು ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಅಥವಾ ಕೆಲವೊಮ್ಮೆ ವಿಟಮಿನ್ ಡಿ ಕೊರತೆ ಇಂದಾನು ಕೂಡ ಮಗುವಿನಲ್ಲಿ ಖಿನ್ನತೆ ಲಕ್ಷಣ ಎಲ್ಲಿಯಾದ್ರೂ ಉಂಟಾಗ್ತಾ ಇದೆಯಾ ಅಂತ ಹೇಳಿ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಯಾವುದೇ ಕಾರಣದಿಂದಾನು ಕೂಡ ಕೆಲವೊಮ್ಮೆ ಖಿನ್ನತೆ ಲಕ್ಷಣ ತರಾನೇ ಅದು ಅಂದ್ರೆ ತದ್ರೂಪಿಯಾಗಿರಬಹುದು. ಸೊ ನಮ್ಗೆ ಗೊತ್ತಿರೋದಿಲ್ಲ. ನಾವು ಮಗುವಲ್ಲಿ ಈ ಡಿಸಾರ್ಡರ್ಸ್ ಇದೆ ಅಂತ ರೂಲ್ ಔಟ್ ಮಾಡಿದ ಮೇಲೆನೆ ಮಗುವಿಗೆ ಎಲ್ಲಾ ಸಿಂಪ್ಟಮ್ಸ್ ಗಳು, ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಈ ಮಗುವಲ್ಲಿ ಖಿನ್ನತೆ ಕಾಯಿಲೆ ಇದೆ ಅಂತ ಹೇಳ್ಕೊಂಡು ಅದ್ರ ಸಂಬಂಧ ಟ್ರೀಟ್ಮೆಂಟ್ ಕೊಡಕ್ಕೆ ಬರುತ್ತೆ. ಮೇಡಮ್, ಈಗ ಮಕ್ಕಳಲ್ಲಿ ಈ ಒಂದು ಖಿನ್ನತೆಗೆ ಒಂದು ಚಿಕಿತ್ಸೆ ಇದೆ ಅಂತಾದ್ರೆ ಯಾವ ರೀತಿಯ ಚಿಕಿತ್ಸೆಯನ್ನ ನೀಡಲಾಗುತ್ತೆ? ಈಗ ಮಕ್ಕಳಲ್ಲಿ ಖಿನ್ನತೆ ಕಾಯಿಲೆ ಇದ್ದಾಗ 2 ರೂಪದ ಚಿಕಿತ್ಸೆನ ನಾವು ಪ್ರಿಫರ್ ಮಾಡ್ತೀವಿ. ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಮಗುಗೆ ತೀವ್ರವಾಗಿ ಖಿನ್ನತೆ ಕಾಯಿಲೆ ಇದ್ರೆ ಮಾತ್ರ ನಾವು ಮೆಡಿಕೇಶನ್ಸ್ ಅಂದ್ರೆ ಔಷಧಿಗಳನ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ CBT ಅಂದ್ರೆ ಏನು, ಅರಿವಿನ ಹಾಗೂ ವರ್ತನೆಯ ಚಿಕಿತ್ಸೆ. ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಗುಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಸ್ಕೂಲಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದಾವ, ಸೊ ಮಗುವಿನ ಜೊತೆಗೆ 1-to-1 ಸೆಷನ್ ಮಾಡಿ ಮಗುವಲ್ಲಿ ಏನಾದರೂ ಕಷ್ಟಕರ ಸನ್ನಿವೇಶಗಳನ್ನು ನಿಭಾಯಿಸಲಿಕ್ಕೆ ಕೌಶಲ್ಯಗಳು ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಅಂದ್ರೆ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈಗ ತೊಂದರೆ ಅನ್ನೋದು ಎಲ್ಲರ ಮನೆಗಳಲ್ಲೂ ಇರುತ್ತೆ, ಆದ್ರೆ ಎಲ್ಲ ಮನೆ ಮಕ್ಕಳು ಕೂಡ ಡಿಪ್ರೆಷನ್ ಕಾಯಿಲೆಗೆ ತುತ್ತಾಗೋದಿಲ್ಲ. ಸೊ ಈ ಮಗುವಿನಲ್ಲಿ ಆ ಕೋಪಿಂಗ್ ಸ್ಕಿಲ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ಕೋಪ್ ಅಪ್ ಮಾಡೋದು ಅನ್ನೋದ್ರ ಬಗ್ಗೆ ಮಗುವಿನ ಜೊತೆಗೆ ಚರ್ಚೆಗಳನ್ನ ಮಾಡ್ತೀವಿ. ಹಾಗೆ ಕೆಲವು ಅಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಈಗ ವಿಶ್ರಾಂತಿ ತಂತ್ರಗಳು ಅಂತ ಹೇಳ್ತೀವಿ. ಮಗುಗೆ ಅಕಸ್ಮಾತ್ ವಿಪರೀತವಾಗಿ ಕಿರಿಕಿರಿ ಅನಿಸ್ತು ಅಥವಾ ಏನಾದರೂ ಆ ಸಂದರ್ಭದಲ್ಲಿ ವಿಪರೀತ ಆತಂಕ ಆಯಿತು ಅಂತ ಹೇಳಿದ್ರೆ ಆ ಮಗು ಆ ಸಂದರ್ಭದಲ್ಲಿ ತನ್ನ ಮನಸ್ಸನ್ನ ತಾನು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು ಇದ್ರ ಬಗ್ಗೆ. ಹಾಗೆ ಅವ್ರಿಗೇನಾದ್ರೂ ನಕಾರಾತ್ಮಕ ಯೋಚನೆಗಳು ಜಾಸ್ತಿ ಬರ್ತಾ ಇದಾವೆ ಅಂತ ಹೇಳಿದ್ರೆ ಆ ವಿಚಾರಗಳಿಂದ ಮನಸ್ಸನ್ನ ಹೇಗೆ ಡೈವರ್ಟ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ಮಗುವಿನ ಜೊತೆಗೆ ಚರ್ಚೆಗಳನ್ನ ಮಾಡ್ತೀವಿ. ಮೇಡಮ್, ಇನ್ನು ಈ ಮಕ್ಕಳಲ್ಲಿ ಒಂದು ಈ ಖಿನ್ನತೆ ಬರದಂತೆ ನಾವು ಏನ್ ಮಾಡಬಹುದು ಅಂತ ಹೇಳ್ತೀರಾ ನಮ್ಮ ಕೇಳುಗರಿಗೆ? ಈಗ ಸಹಜವಾಗಿ ಖಿನ್ನತೆ ಬರದೇ ಇರೋ ತರ ಅಂತೂ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಟೈಮ್ಸ್ ಅದು ಮೆದುಳಲ್ಲಿ ಆಗಿರುವಂತ ರಾಸಾಯನಿಕ ಪದಾರ್ಥಗಳ ವ್ಯತ್ಯಾಸಗಳಿಂದ ಇರ್ಬೋದು ಅಥವಾ ಜೆನೆಟಿಕಲಿ ಕೂಡ ಬಂದಿರುವಂತ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಒಬ್ಬ ಪೋಷಕರಾಗಿ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಮಗುವಿನ ಜೀವನದಲ್ಲಿ ಆದಷ್ಟು ಈ ಒತ್ತಡ ಅನ್ನೋದು ಬಂದಾಗ ಅದನ್ನ ಮಗು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಸಪೋರ್ಟ್ ಅನ್ನೋದನ್ನ ಹೇಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ವಿಚಾರ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಅಂದ್ರೆ ಈ ಕೆಲವು ಕಿವಿ ಮಾತುಗಳನ್ನ ಅಂದ್ರೆ ಬಳಕೆ ಮಾಡ್ಬೋದು. ಈಗ ಒಂದು ದೈನಂದಿನ ವ್ಯಾಯಾಮ ಅಂದ್ರೆ ಫಿಸಿಕಲಿ ನಾವ್ ಯಾವಾಗ್ಲೂ ಒಂದು ಫಿಟ್ ಆಗಿರೋದ್ರ ಸಂಬಂಧ ನಾವೇನ್ ಮಾಡ್ಬೇಕು, ಅದು ಮಗು ಹಾಗೂ ಮಗುವಿನ ತಂದೆ ತಾಯಿ ಎಲ್ಲರೂ ಜೊತೆಯಾಗಿ ಮಾಡೋದು ಸೂಕ್ತ ಅಂತ ಹೇಳ್ತೀವಿ. ಇನ್ನೊಂದು ಮನೆ ಹಾಗೂ ಶಾಲೆಯಲ್ಲಿ ಒಂದು ಅಂದ್ರೆ ಸುರಕ್ಷಿತ ಹಾಗೂ ಬೆಂಬಲ ನೀಡುವಂತ ವಾತಾವರಣ ಇರಬೇಕು ಅಂತ ಹೇಳ್ತೀವಿ. ಅಕಸ್ಮಾತ್ ಮಗುಗೆ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮಗು ಹತ್ರ ಫಸ್ಟ್ ಬಂದು ತಂದೆ ತಾಯಿರ ಹತ್ರ ಅದನ್ನ ಬಾಯ್ಬಿಟ್ಟು ಹೇಳಬೇಕು ಅನ್ನೋದನ್ನ ಮುಂಚಿತವಾಗಿಯೇ ಹೇಳೋದು ಉತ್ತಮ. ಇಲ್ಲಾಂದ್ರೆ ಮಗು ಏನ್ ಮಾಡುತ್ತೆ, ಶಾಲೆಯಲ್ಲಿ ಏನಾದ್ರೂ ಮಗುಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಕೂಡ ಮಗು ಅದನ್ನ ಹೇಳದೆ ತಾನೇ ಅದನ್ನ ಅನುಭವಿಸಿ ಮತ್ತೆ ಖಿನ್ನತೆ ಕಾಯಿಲೆಗೆ ತುತ್ತಾಗೋ ಸಾಧ್ಯತೆಗಳಿರ್ತವೆ.
ಇನ್ನೊಂದು ಸಾಕಷ್ಟು ನಿದ್ರೆ ಮತ್ತೆ ಸಮತೋಲಿತ ಆಹಾರಗಳು. ಆದಷ್ಟು ಜಂಕ್ ಫುಡ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲಿ ಪ್ರಿಪೇರ್ ಆಗುವಂತದ್ದೇ ಏನು ಸಮತೋಲಿತ ಊಟಗಳನ್ನ ಆಹಾರಗಳನ್ನ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಆದಷ್ಟು ಪೋಷಕರು ಏನ್ ಮಾಡಕ್ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ಹೇಳಿದ್ರೆ ಮಗುವಿನ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ಕಳಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಅದು ಮನೆಗೆಲಸ ಒಟ್ಟಾಗಿ ಮಾಡೋದಿರ್ಬೋದು, ಒಂದು ವಾಕಿಂಗ್ ಹೋಗೋದಿರ್ಬೋದು, ಇಲ್ಲ ಏನಾದ್ರು ಜೊತೆಲಿ ಕೂತು ಕತೆ ಓದೋದಿರ್ಬೋದು, ಪುಸ್ತಕ ಓದೋದಿರ್ಬೋದು, ಸಾಧ್ಯ ಆದ್ರೆ ಹೋಗಿ ಎಲ್ಲಿಯಾದ್ರೂ ಹೊರಾಂಗಣದಲ್ಲಿ ಜೊತೆಲಿ ಆಟ ಆಡೋದಿರ್ಬೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಮಗುಗೆ ಆ ಪೇರೆಂಟ್ಸ್ ಜೊತೆಗೆ ಬಾಂಡಿಂಗ್ ಅನ್ನೋದು ಜಾಸ್ತಿ ಬೆಳೆಯುತ್ತೆ. ಹಾಗಾಗಿ ಸಮಸ್ಯೆ ಆದ ತಕ್ಷಣ ಮಗು ಬಂದು ಹೇಳೋ ಚಾನ್ಸಸ್ಗಳು ಜಾಸ್ತಿ ಆಗ್ತವೆ. ಮಗು ತಾನಾಗೆ ತನ್ನ ಮನಸ್ಸಿನಲ್ಲಿ ಎಲ್ಲ ಅಂದ್ರೆ ಅದು ಇಟ್ಕೊಳ್ಳೋ ಬದಲು ಮಗು ಎಕ್ಸ್ಪ್ರೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಮಗುಗೆ ಸಹಾಯ ಕೊಡೋದು ಸುಲಭ ಆಗುತ್ತೆ. ಖಂಡಿತ ಮೇಡಮ್ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹಾಗೂ ಹದಿಹರೆಯದ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವಂತಹ ಈ ಖಿನ್ನತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹಾಗೂ ಹದಿಹರೆಯದ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಖಿನ್ನತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.